ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಬ್ರ ವೆಂಕಟೇಶ್. ಆ್ಯಕ್ಚುಲಿ ರಾತ್ರಿ ನಾವು ಬಂದಾಗ ಲೇಟ್ ಆಗಿತ್ತು ತುಮಕೂರಿಂದ. ಬೆಳಗ್ಗೆ ತಿಂಡಿ ಮಾಡ್ತಿದ್ದೆ. ತಿಂಡಿಗೆ ತುಂಬ ಸಿಂಪಲ್, ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ತೋರಿಸ್ತೇನೆ ನಿಮ್ಗೆ ಹಿಂದಿನ ವಿಡಿಯೋಲಿ. ಹೆಂಗಿರೋ ಹೋಗಿದ್ವಲ್ಲ, ಫ್ರೀಯಾಗಿದ್ವಿ ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಸಾಕಷ್ಟು ತರಕಾರಿಗಳನ್ನ ತೊಗೊಂಡಿದ್ದೆ. ಆ್ಯಂಡ್ ಇನ್ನೊಂದು ಖುಷಿ ಏನು ಅಂದರೆ, ಮಾರ್ಕೆಟಲ್ಲಿ ಎಷ್ಟೊಂದು ಜನ ನಮ್ಮ ಫಾಲೋವರ್ಸ್ಗಳು ಸಿಕ್ಕಿದ್ರು. ಸೂಪರ್ ಡೂಪರ್ ಖುಷಿ ಆಯಿತು ಎಲ್ಲರನ್ನೂ ಮಾತಾಡಿಸಿ. ಹಾಗೆ ಇವತ್ತಿನ ಒಂದು ಸಿಂಪಲ್ ರೆಸಿಪಿ ತೋರಿಸ್ತೇನೆ. ಸಿಕ್ಕಾಪಟ್ಟೆ ರಿಕ್ವೆಸ್ಟೆಡ್ ರೆಸಿಪಿ ಇದು. ಏನಕ್ಕೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಯೂಶಲಿ ನಾವು ಏನು ಬೆಳಗ್ಗೆ ತಿಂಡಿ ಅಡುಗೆ ಏನು ಈ ಥರದ್ದು ಮಾಡ್ಕೊಳ್ತೀವಿ ಅದರದ್ದು ಲೈಕ್ ಸ್ಟೋರಿ ಹಾಕಿರ್ತೀನಿ. ಜಸ್ಟ್ ಒಂದು ಫೋಟೋ ತೆಗೆದು ಹಾಕಿರ್ತೀನಿ. ಆ ಫೋಟೋನ ನಾನು ಯಾವ್ದು ಹಾಕಿದ್ರು ಅದು ರೆಸಿಪಿ ತೋರಿಸಿ ಅಂತ ಕೇಳ್ತಿರ್ತೀರ. ಸೊ ಇವತ್ತು ಸಿಂಪಲಾಗಿ ತೋರಿಸಿದೆ. ಇದು ಗೆಣಸಿಂದು ಫ್ರೈ ಮಾಡಿ ತುಂಬ ಸಲ ಹಾಕಿರ್ತೀನಿ. ಯೂಶಲಿ 2 days once ಅಥವಾ 3 days once ಗೆಣಸನ್ನ ಯೂಸ್ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲರೂ ರೆಸಿಪಿ ಕೇಳ್ತಿದ್ರಿ. ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಬೌಲ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಉಪ್ಪು, ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಆರಿಗ್ಯಾನೋ, ಒಂಚೂರು ಗರಂ ಮಸಾಲ, ಚಾಟ್ ಮಸಾಲ, ಹಾಗೆ ಮೇಲೆ ಕಾಣಿಸ್ತಿರೋದು ನಿಮಗೆ ಕಸೂರಿ ಮೇಥಿ, ಹಾಗೆ ಜೊತೆ ಒಂದು ಸ್ವಲ್ಪ ಕರಿ ಮೆಣಸಿನ ಪುಡಿ ಇಲ್ಲ ಪೆಪ್ಪರ್ ಪೌಡರ್, ಇಷ್ಟು ಇದಕ್ಕೆ ಹಾಕಿದೆ. ಕಾಣಿಸ್ತಿರ್ಬೋದು. ಇದಕ್ಕೆ ಬೈಂಡಿಂಗ್ ಏಜೆಂಟ್ ಅಂತ ನಾವು ಯೂಸ್ ಮಾಡೋದು ಕಡಲೆ ಹಿಟ್ಟು. ಮೈದಾ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಕಡಲೆ ಹಿಟ್ಟರೆ ಸ್ವಲ್ಪ ಪ್ರೋಟೀನ್ ರಿಚ್. ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ, ಅಥವಾ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಇದನ್ನು ಫಸ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಹಾಕೋದು ಯೂಶಲಿ ಅವನಲ್ಲಿ ಹಾಕ್ಬಿಡ್ತೀವಿ. ಹಾಗಾಗಿ ಅವನ್ ಟ್ರೇಗೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿದ್ದೀನಿ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನೀವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಇದು ನೋಡಿ, ಈ ಕನ್ಸಿಸ್ಟೆನ್ಸಿ. ನಿಮ್ಗೆ ಚೂರು ಗಟ್ಟಿ ಬೇಕು ಅಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಏನಾಗಲ್ಲ. ಈಗ ಇವು ಕಟ್ಟೆ ಮಾಡ್ಕೊಂಡಿದ್ದೀನಿ. ಇದನ್ನು ಉದ್ದಕ್ಕೆ ಲೈಕ್ ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮಗೆ ರೌಂಡ್ ಬೇಕು ಅಂದರೆ ರೌಂಡು ಮಾಡ್ಕೋಬೋದು. ಬಟ್ ಹೆಚ್ಚಿದ ತಕ್ಷಣ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಅದು ಗ್ರೀನ್ ಆಗ್ತದೆ. ನೀರಲ್ಲಿ ಹಾಕಿ ಇಟ್ಕೋಬೋದು. ಇದನ್ನು ಈ ಬಟ್ಲಲ್ಲಿ ಹಾಕ್ತಾ ಇದ್ದೀನಿ. ಈ ಬಟ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತುಂಬ ಕೋಟ್ ಆಗೋಷ್ಟೇನು ಬೇಕಾಗಿಲ್ಲ. ಜಸ್ಟ್ 4 ಸೈಡು ಒಂದು ಸ್ವಲ್ಪ ಈ ಥರ ಕೋಟ್ ಆಗಬೇಕು. ಬಟ್ಲು ಚಿಕ್ಕದಾಯಿತು, ಗೆಣಸು ಜಾಸ್ತಿ ಆಯಿತು. ದಟ್ಸ್ ಓಕೆ, ನಡೆಯುತ್ತೆ ಈ ಥರ ಎಲ್ಲ. ಮತ್ತೆ ಇನ್ನೊಂದು ಬಟ್ಲು ತೊಗೊಂಡ್ರೆ ಎಲ್ಲ ಬಟ್ಲುಗಳು ತೊಳಿಬೇಕು. ಅದಕ್ಕೆ ಚಿಕ್ಕ ಬಟ್ಲಾಯಿತು, ಅದು ಮ್ಯಾನೇಜ್ ಮಾಡ್ಬೋದು. ಇದು ನೋಡಿ, ಇಷ್ಟ ಆದರೆ, ಅಥವಾ ನೀವು ಕೈಯಲ್ಲೇ ತೆಗೆದು ಕೋಟ್ ಮಾಡ್ತೀರಾ ಅಂದರೂ ನಡೆಯುತ್ತೆ. ಏಕೆಂದು ಆಮೇಲೆ ತುಂಬ ಖಾರ ಎಲ್ಲ ಮಾಡ್ಕೋತಿಲ್ಲ, ನಾರ್ಮಲ್ ಖಾರ ಅಷ್ಟೇ. ಇದು ಇಷ್ಟ ಆದಮೇಲೆ ನಾರ್ಮಲ್ ಅವನ್ ಟ್ರೇ, ನೀವು ಬೇರೆ ಅದರ ತಟ್ಟೆಗಳಿದ್ದು ಇಟ್ಕೋಬೋದು. ಇಲ್ಲಿ ಜಸ್ಟ್ ಜೋಡಿಸ್ಕೊಂಡು ಹೋಗೋದಷ್ಟೇ. ಸ್ಕ್ವೇರ್ ಏನಕ್ಕೆ ಕಟ್ ಮಾಡ್ತೀವಿ ಅಂದರೆ ಇಟ್ಕೊಳ್ಳೋಕೆ ಈಸಿ. ರೌಂಡ್ ಆದರೆ ಸ್ವಲ್ಪ ಜೋಡಿಸೋಕ್ಕೆ ಜಾಸ್ತಿ ಜಾಗ ಬೇಕಾಗುತ್ತೆ. ಹಾಗಾಗಿ ಕ್ಲೀನಾಗೆ ಜೋಡಿಸಿದೆ. ಇದನ್ನು ನಿಮ್ಮ ಮನೆಯಲ್ಲಿ ಅವನ್ ಇಲ್ಲ ಅಂದರೆ ಇದನ್ನು ಮಾಡಿಕೊಂಡು ಡೈರೆಕ್ಟಾಗಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೋಬೋದು, ಲೈಟಾಗಿ ಸ್ಪ್ರೇ ಮಾಡಿಬಿಟ್ಟು. ಬಟ್ ಏನು ಅಂತ ನಮಗೆ ಪ್ಯಾರಲಾಗಿ ಬೇರೆ ಕೆಲಸ ಆಗುತ್ತೆ. ಇದೆಲ್ಲ ನೋಡ್ಕೊತಾನೆ ಇರಬೇಕು. 4 ಸೈಡ್ ಕುಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಅದು ಅವನ್ ಈಸಿ ಅಂತ 180 to 200 degrees. ಬಟ್ ನಾನು ಇಡ್ತಿರೋದು 200 degreesಲ್ಲಿ ಆಲ್ಮೋಸ್ಟ್ 15 ನಿಮಿಷ, 15ರಿಂದ 20 ನಿಮಿಷ ನಿಮ್ಮ ಅವನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ಟರೆ ಒಳಗಡೆ ಸಾಫ್ಟ್ ಇರುತ್ತೆ, ಮೇಲೆ ಜಸ್ಟ್ ಅದು ಕ್ರಿಸ್ಪಿ, ಆಮೇಲೆ ಖಾರದೆಲ್ಲ ಬರುತ್ತೆ. ಆದಮೇಲೆ ತೋರಿಸ್ತೀನಿ ಸಿಂಪಲ್ ರೆಸಿಪಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಪ್ರೀ ಹೀಟ್ ಆಗಿದೆ. ಅವನ್ 10 ನಿಮಿಷದಷ್ಟು ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ. 200 ಡಿಗ್ರಿ. ಈ ಥರದ್ದು ಬರೀ ಗೆಣಸೆ ಅಲ್ಲ, ನಮ್ಮದು ಹೇಗಿರ್ತದೆ, ಒಂದಿನ ಬೆಂಡೆಕಾಯಿ, ಹಾಗಲಕಾಯಿ, ಮಧ್ಯ ಒಂದಿನ ಆಲೂಗಡ್ಡೆ, ಹಾಗೆ ಗೆಣಸು, ಇಷ್ಟು ನೀವು ಆಲ್ಟರ್ ಮಾಡಿ ಇಟ್ಕೋಬೋದು. ಯಾಕೆಂದರೆ ಕ್ಯಾರೆಟ್ ಎಲ್ಲ ಯೂಶಲಿ ಹಾಗಾಗಿ ಪಲ್ಯ ಕೋಸಂಬರಿ ಮಾಡ್ಕೊಂಡು ತಿಂತೀವಲ್ಲ, ಹಾಗಾಗಿ ಈ 4 ಅವ್ರಿಗೆ ಸಫಲಾಗುತ್ತೆ. ಆ್ಯಂಡ್ ಬೆಂಡೆಕಾಯಿ ಕೂಡ ತುಂಬ ಒಳ್ಳೆ ಕುರ್ಕುರೆ ಇರುತ್ತಲ್ಲ, ಅಂದರೆ ಆ ಥರ ಇರುತ್ತೆ. ಬಟ್ ಕುರ್ಕುರೆ ಅಷ್ಟು ಸ್ವಲ್ಪ ಇದಾದರೆ ಹೆಲ್ತಿ ವರ್ಷನ್ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಮಕ್ಳಿಗೂ ಮಾಡ್ಕೊಡ್ಬೋದು, ಅಥವಾ ನಾವು ದೊಡ್ಡವರು ಆರಾಮಾಗಿ ತಿನ್ಬೋದು. ಇಷ್ಟು ಜೊತೆ ಇವತ್ತು ನಮ್ಮ ಮನೇಲಿ ತಿಂಡಿಗೆ ಅದು ಫ್ರೈ ಆಗ್ತಾಯಿದೆ ಗೆಣಸಿಂದು. ಇದ್ರೊಳಗೆಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು, ಅಣ್ಣ ಜೊತೆ ಬೀಟ್ರೂಟ್ ಪಲ್ಯ.
20 ನಿಮಿಷ ಇಟ್ಟಿದ್ದಾಗಿದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಚೂರು ಅಂದರೆ ಕೆಳಗಡೆ ಹಾಕಿದರೆ ನಿಮ್ಗೆ ಈ ಥರ ಈಸಿಯಾಗಿ ಬರುತ್ತೆ. ಸ್ವಲ್ಪ ಮೆತ್ಕೊಳ್ಳೋದು ನೋಡಿ, ಮೇಲೆ ಕ್ಲೀನಾಗಿ ಕೂಟಾಗಿದೆ, ಮೇಲೆ ಉಪ್ಪು ಖಾರ ಎಲ್ಲ ಅಂಟ್ಕೊಂಡಿರುತ್ತೆ, ಸ್ವಲ್ಪ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನಮಗೆ ತುಂಬ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ಟೈಮ್ ಆಫ್ ದ ಡೇ ಏನಾದ್ರು ಮಾಡ್ಕೊಂಡು ತಿನ್ಬೋದು. ಸ್ನ್ಯಾಕ್ಸ್ ಥರನೇ ಅಂತ ಏನೂ ಇಲ್ಲ, ಯಾಕಂದರೆ ಎಣ್ಣೆ ತಿರೋನೇ ಇಲ್ಲ ಇದರಲ್ಲಿ. ಮಾಮೂಲಿ ತರಕಾರಿ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಮಿಕ್ಕಿದೆಲ್ಲ ಮಾಮೂಲಿ ಪೌಡರ್ಸ್ಗಳಷ್ಟೇ, ಬೇರೆ ಸಾಸ್ ಅವೆಲ್ಲ ಏನೂ ಬೇಕಾಗಿಲ್ಲ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮಿಸ್ ಮಾಡಿಬಿಡಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗಲಕಾಯಿ ಸಾಕಷ್ಟು ಮನೆಯಲ್ಲಿ ಬಿಟ್ಟಿತ್ತು, ಸುಮಾರು ಒಂದು ಇಷ್ಟಿಷ್ಟುದ್ದು ಒಂದು 4-5 ಇತ್ತು ಅಂತ ಗೊಜ್ಜು ಮಾಡಿದೆ. ಗೊಜ್ಜಿನ ರೆಸಿಪಿ ಸಾಕಷ್ಟು ಸಲ ನಿಮ್ಗಳಿಗೆ ತೋರಿಸಿರ್ತೀನಿ. ಬೈ ಚಾನ್ಸ್ ಬೇಕಿದ್ರೆ ಕಾಮೆಂಟ್ ಮಾಡಿ, ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ. ಸಕ್ಕ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿ ಇರುವಂಥ ಹಾಗಲಕಾಯಿ ಗೊಜ್ಜು ರೆಡಿ ಇದೆ. ಆ್ಯಂಡ್ ಹಾಗೆ ಹಿಂದಿನ ವಿಡಿಯೋನಲ್ಲಿ ಕೇಳಿದ್ರಿ ನೀವು ಹೋಗಿದ್ರಲ್ಲ ಕ್ಯಾಚಂದ್ರದ ಅಂಗಡಿಗೆ ಏನೇನು ತೊಗೊಂಡು ಬಂದ್ರಿ ಅಂತ. ಅವ್ರ ಹತ್ರ ಇದು ಆ್ಯಕ್ಚುಲಿ ಕಡಲೆಬೇಳೆನ ಅವರೇ ತೊಗೊಂಡು ಪುಡಿ ಮಾಡಿಸಿ ರೆಡಿ ಮಾಡಿಸ್ತಾರಂತೆ. ಕಡಲೆ ಹಿಟ್ಟು ತುಂಬ ಫ್ರೆಶ್ಶಾಗಿ ವಾಸನೆ ಬರ್ತಿತ್ತು. ಸೊ ಒಂದು ಅರ್ಧ ಕೆಜಿ ತೊಗೊಂಬಂದೆ. ನಂಗೆ ರೀಸೆಂಟಾಗಿ ತೊಗೊಂಡ್ಬಿಟ್ಟಿದ್ದೆ ಇಲ್ಲಿ, ನಂಗೆ ಗೊತ್ತಿರಲಿಲ್ಲ ಇದು ಸಿಗುತ್ತೆ ಅಂತ. ಹಾಗಾಗಿ ಅರ್ಧ ಕೆಜಿ ಕಡಲೆ ಹಿಟ್ಟು, ಆಮೇಲೆ ನಾರ್ಮಲಾಗಿ ಬೆಲ್ಲ ಹೋದಾಗ ಒಂದು 2 ಕೆಜಿ ತಂದಿಟ್ಕೊಂಡ್ಬಿಡ್ತೇನೆ, ಈ ಥರ ಪುಡಿ ಬೆಲ್ಲ. ಆ್ಯಂಡ್ ಈ ಸಲ ಫ್ರೈ ಮಾಡೋಣ ಅಂತ ಇದು ಮಡಕೆ ಕಾಳು, ಇದನ್ನು ತೊಗೊಂಡು ಬಂದೆ 1 ಕೆಜಿ. ಇದು ಆ್ಯಕ್ಚುಲಿ ಬೇಗ ಮೊಳಕೆನೂ ಬರುತ್ತೆ. ಆಮೇಲೆ ನಾನು ನಾರ್ತ್ ಕರ್ನಾಟಕದಲ್ಲಿ ತಿಂದಿದ್ದೆ, ಲೈಕ್ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ನನಗೆ ಜೋಳದ ರೊಟ್ಟಿ ಅಷ್ಟು ಕರೆಕ್ಟಾಗಿ ಇನ್ನೂ ಮಾಡೋಕ್ಕೆ ಬರಲ್ಲ, ಅಂದರೆ ಕಲ್ತಿಲ್ಲ, ತಟ್ಟಿ ಮಾಡೋದಿಲ್ಲ. ಬಟ್ ಮಾಮೂಲಿ ಉಸ್ಲಿ ಥರ ಮಾಡ್ಕೋಬೋದು ಅಂತ ತೊಗೊಂಡು ಬಂದಿದ್ದೀನಿ. ನನಗೆ ಗೊತ್ತಿರೋದು ಇದ್ರದ್ದು ಉಸ್ಲಿ ಒಂದೇ, ಅಥವಾ ಸಾರು ಥರ ಮಾಡ್ಬೋದು. ನಿಮ್ಗೆ ಏನಾದ್ರು ಐಡಿಯಾಗಳಿದ್ದರೆ ಇದರೊಳಗೆ ಬೇರೆ ಏನು ಮಾಡ್ಬೋದು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಕಳಿಸಿ, ನಾನು ಮಾಡಿ ನಿಮ್ಗಳಿಗೂ ತೋರಿಸ್ತೀನಿ. ಇನ್ಯಾರಾದ್ರೂ ನಂತರದವ್ರು ಇದ್ದರೆ ಗೊತ್ತಿಲ್ಲದಿರೋರು ಅವ್ರುಗಳು ಕೂಡ ನೋಡಿಕೊಂಡು ಮಾಡ್ಕೋಬೋದು. ಸೊ ಇಷ್ಟೇ ನಾನು ತೊಗೊಂಡು ಬಂದಿದ್ದು. ಇದ್ರ ಜೊತೆ ಒಂದು ಸ್ವಲ್ಪ ಸಿರಿಧಾನ್ಯದ ಹಿಟ್ಟನ್ನು ಬೇಕಿತ್ತು, ಅದಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನು ತೊಗೊಂಡು ಬಂದೆ, ನಮ್ಗೆ ಅದು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಯಾರಾದರೂ ಹತ್ತಿರ ಇರೋರು ಆರಾಮಾಗಿ ಹೋಗಿ ನೀವುಗಳನ್ನು ನಿಮ್ಗೆ ಏನು ಬೇಕೋ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಸೀಗೆಕಾಯಿ ಪುಡಿ ಈ ಥರದ್ದು ಸಿಗುತ್ತೆ, ಮೆಹಂದಿ ಸೀಗೆಕಾಯಿ ಪುಡಿ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನಮಗೇನೋ ತುಂಬ ವರ್ಷದಿಂದಲೇ ನಾವು ಇದನ್ನೆಲ್ಲ ತೊಗೊಂಡು ಬಂದು ಉಪಯೋಗಿಸ್ತಾ ಇದ್ದೀವಿ. ಅಲ್ಲೇ ಗೋಧಿ ಹಿಟ್ಟು ತೊಗೊಂಡು ಬರ್ತಾಯಿದ್ವಿ. ಬಟ್ ಗೋಧಿ ಹಿಟ್ಟು ನಾನು ಹೆಂಗಿರೋ ಇವಾಗ ಮಿಲ್ಗೆ ಹಾಕಿಸ್ತೀನಲ್ಲ, ಹಾಗಾಗಿ ಏನೂ ತರ್ತಿಲ್ಲ. ಇಷ್ಟೇ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. ಸೊ ನಿಮ್ಗಳಿಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಆ ಥರ ವೀಡಿಯೋಸ್ನ ನಿಮ್ಗಳಿಗೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ನಡುವೆಲ್ಲ ಸುಮಾರು ನಿಮಗೆ ರೆಸಿಪಿಗಳನ್ನ ತೋರಿಸ್ತಾನೆ ಇದ್ದೀನಿ. ಅಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣಂತೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.